ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಎಸ್, ದಲಿತ ಸಿಎಂ ಫೈಟ್ ಮತ್ತೆ ಮುನ್ನೆಲೆಗೆ ಬಂದಿದೆ. ಯಾವಾಗ ಸಿದ್ದರಾಮಯ್ಯನವರು ಕೆಳಗಿಳಿಸಬೇಕು ಅಥವಾ ಸಿಎಂ ಸ್ಥಾನಕ್ಕೆ ಸಿದ್ದರಾಮಯ್ಯನವರನ್ನ ಕೆಳಗಿಳಿಸಿ ಇನ್ನೊಬ್ಬರನ್ನ ಮಾಡಬೇಕು, ಎಸ್ಪೆಷಲಿ ಡಿ.ಕೆ. ಶಿವಕುಮಾರ್ ಅವರ ವಿಚಾರ ಮುನ್ನೆಲೆಗೆ ಬಂದಾಗೆಲ್ಲ ಇನ್ನೊಂದು ವಿಚಾರ ಅದಕ್ಕೆ ಕೌಂಟರ್ ಎನ್ನುವಂತೆ ಜನರ ಮುಂದೆ ಇಡ್ತಾ ಹೋಗ್ತಾರೆ. ಅದು ಸಿದ್ದರಾಮಯ್ಯನವರ ಮನದವರೇ. ಅದೇ ದಲಿತ ಸಿಎಂ ವಿಚಾರ ಯಾವಾಗ ಸಿದ್ದರಾಮಯ್ಯನವರು ಕೆಳಗಿಳಿಬೇಕು ಅನ್ನೋ ವಿಚಾರ ಜೋರಾಗಿ ಕೇಳಿ ಬರುತ್ತೋ ಅವಾಗ ಡಿ.ಕೆ. ಶಿವಕುಮಾರ್ ಅವರಿಗೆ ಸಿಎಂ ಪಟ್ಟ ತಪ್ಪಿಸೋದಕ್ಕೆ ದಲಿತ ಸಿಎಂ ಅನ್ನೋ ವಿಚಾರ ಮುನ್ನೆಲೆಗೆ ಬರುತ್ತೆ. ಅದು ಕೌಂಟರ್ ಸ್ಟ್ರಾಟಜಿ. ಈಗ ದಲಿತ ಸಿಎಂ ಫೈಟ್, ಮಹದೇವಪ್ಪ ವರ್ಸಸ್ ಡಿ.ಕೆ. ಶಿವಕುಮಾರ್. ಮಹದೇವಪ್ಪ ಸಿದ್ದರಾಮಯ್ಯನವರ ಬಣದಲ್ಲಿ ಗುರುತಿಸಿಕೊಂಡಿರೋರು, ಅಷ್ಟೇ ಅಲ್ಲ ನಾಯಿ ಮತ್ತು ಬಾಲ ಈ ಒಂದು ಹೋಲಿಕೆಯನ್ನು ಕೊಟ್ಟವರು ಅವರು. ಹಾಗಾಗಿ ಈಗ ಮಹದೇವಪ್ಪ ವರ್ಸಸ್ ಡಿ.ಕೆ. ಶಿವಕುಮಾರ್ ಅಂತಹ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಸಿದ್ದರಾಮಯ್ಯನವರು ಏನಾದರೂ ಕೆಳಗಿಳಿದ್ರೆ ರಾಜ್ಯದಲ್ಲಿ ದಲಿತರು ಸಿಎಂ ಆಗ್ತಾರಾ? ದಲಿತರೇ ಕಾಂಗ್ರೆಸ್ ಪಕ್ಷಕ್ಕೆ ಬೆನ್ನೆಲುಬಾ? ದಲಿತರಿಲ್ಲ ಅಂದ್ರೆ ಕಷ್ಟನಾ? ಕೈಪಾಳ್ಯದಲ್ಲಿ ದಲಿತ ಸಿಎಂ ಕಾರ್ಡ್ ಪ್ಲೇ ಮಾಡ್ತಾ ಇದ್ದಾರೆ ಲೀಡರ್ಸ್. ಇಲ್ಲಿ ಎರಡು ವಿಚಾರಗಳಿವೆ. ಒಂದು, ದಲಿತ ಸಿಎಂ ಅನ್ನೋ ವಿಚಾರ ಆಗಾಗ್ಗೆ ಕೌಂಟರ್ ಸ್ಟ್ರಾಟಜಿ ಅನ್ನೋ ತರದಲ್ಲಿ ತೇಲಿ ಬಿಡುವಂತಹ ವಿಚಾರ. ನಿಜಕ್ಕೂ ಇವರಿಗೆ ಬದ್ಧತೆ ಇದ್ರೆ ಇಷ್ಟೊತ್ತಿಗೆ ದಲಿತ ಸಿಎಂ ಮಾಡ್ತಾ ಇದ್ರು ಕಾಂಗ್ರೆಸ್ನಲ್ಲಿ. ಆದರೆ ಸಿದ್ದರಾಮಯ್ಯನವ್ರನ್ನ ಕೆಳಗಿಳಿಸಬೇಕು ಅಥವಾ ಸಿದ್ದರಾಮಯ್ಯನವರು ಕೆಳಗಿಳಿಬೇಕು ಅಥವಾ ಸಿದ್ದರಾಮಯ್ಯನವರ ಬದಲಿಗೆ ಇನ್ನೊಬ್ಬರು ಮುಖ್ಯಮಂತ್ರಿ ಆಗಬೇಕು ಅನ್ನುವಾಗ ಇನ್ನೊಬ್ಬರ ಮೇಲಿನ ದ್ವೇಷಕ್ಕೆ ದಲಿತ ಸಿಎಂ ಕಾರ್ಡನ್ನು ಪ್ಲೇ ಮಾಡ್ತಾರೆ. ಇದು ಕೇವಲ ಕಾರ್ಡ್ ಅಷ್ಟೇ. ಇಲ್ಲಿ ಯಾರಿಗೂ ಬದ್ಧತೆ ಇಲ್ಲ, ಯಾರಿಗೂ ಕೂಡ ಬೇಕಾಗಿಲ್ಲ. ಸಿದ್ದರಾಮಯ್ಯನವ್ರನ್ನ ಕೆಳಗಿಳಿಸಬಾರ್ದು ಅನ್ನೋ ಕಾರಣಕ್ಕೆ ದಲಿತ ಕಾರ್ಡ್ ಪ್ಲೇ ಮಾಡ್ತಾರೆ ಹೊರತು ನಿಜಕ್ಕೂ ದಲಿತರು ಸಿಎಂ ಆಗಬೇಕು ಅಂತ ಅವಕಾಶ ಇದ್ದರೆ ದಲಿತರೇ ಆಗಬೇಕು ಅನ್ನುವಂತಹ ಒತ್ತಾಸೆ ಆಗಲಿ ಆಗ್ರಹ ಆಗಲಿ ಇಲ್ಲ. ಇದು ಕೇವಲ ಕೌಂಟರ್ ಅಷ್ಟೇ. ಇದು ರಾಜ್ಯದ ಜನಕ್ಕೆ ತುಂಬ ಚೆನ್ನಾಗಿ ಗೊತ್ತಿದೆ. ಈಗ ಮಹದೇವಪ್ಪ ಅವರು ಹೇಳೋದು ರಾಜ್ಯದಲ್ಲಿ ದಲಿತರು ಮುಖ್ಯಮಂತ್ರಿ ಆಗಬೇಕು ಅಂತ. ಮಹದೇವಪ್ಪನವರು ಮೊನ್ನೆವರೆಗೂ ಕೂಡ ಸಿಎಂ ಕುರ್ಚಿ ಖಾಲಿ ಇಲ್ಲ, ಸಿಎಂ ಕುರ್ಚಿನ ಯಾರು ಅಲುಗಾಡ್ಸಕ್ಕಾಗಲ್ಲ, ಸಿಎಂ ಯಾರಾಗಬೇಕು ಅನ್ನೋದ್ರ ಬಗ್ಗೆ ಹೈಕಮಾಂಡ್ ತೀರ್ಮಾನ ತಗೊಳುತ್ತೆ, ಅದನ್ನು ನಾವೆಲ್ಲ ಮಾತಾಡೋಕ್ಕಾಗುತ್ತಾ? ಸೊ ನಾಯಿ ಬಾಲನ ಅಲ್ಲಾಡಿಸ್ಬೇಕೆ ಹೊರತು ಬಾಲ ನಾಯಿನ ಅಲ್ಲಾಡ್ಸೋಕ್ಕಾಗಲ್ಲ ಅಂತ ಅಂದವರು ಇವತ್ತು ನೀವು ಹೆಂಗೆ ಹೇಳ್ತಾ ಇದ್ದೀರಾ ದಲಿತ ಸಿಎಂ ಆಗಬೇಕು ಅಂತ? ಯಾಕಂದರೆ ಹೈಕಮಾಂಡ್ ತೆಗೆದುಕೊಳ್ಳೋದಲ್ವ ನಿರ್ಧಾರ, ಮಹದೇವಪ್ಪನವ್ರು ತಗೊಳ್ತಾರಾ? ಹಾಗಾದರೆ ಒಂದು ಮಹದೇವಪ್ಪನವರು ಹೈಕಮಾಂಡ್ ಆಗಬೇಕು, ಇಲ್ಲದೇ ಇದ್ದರೆ ಮಹದೇವಪ್ಪನವರು ಬೇಕು ಅಂತ ಸಿದ್ದರಾಮಯ್ಯನವ್ರನ್ನ ಬಚಾವ್ ಮಾಡೋದಕ್ಕೆ ದಲಿತ ಕಾರ್ಡ್ ಪ್ಲೇ ಮಾಡ್ತಿರ್ಬೇಕು. ಸೊ ಈ ಹಿನ್ನೆಲೆಯಲ್ಲಿ ಹೈಕಮಾಂಡೇ ಎಲ್ಲ ತೀರ್ಮಾನ ಮಾಡುತ್ತೆ ಅನ್ನೋದಾದರೆ ದಲಿತ ಸಿಎಂ ಕೂಗು ಮಹದೇವಪ್ಪ ಅವ್ರ ಬಾಯಿಂದ ಹೆಂಗೆ ಕೇಳಿ ಬರ್ತಾ ಇದೆ? ಇಷ್ಟು ದಿನ ಯಾಕೆ ಮಾತಾಡಿಲ್ಲ ಅವರು? ಇಷ್ಟು ದಿನ ಈ ಬಗ್ಗೆ ಯಾಕೆ ಪ್ರಸ್ತಾಪ ಮಾಡಿಲ್ಲ? ಡಿ.ಕೆ. ಶಿವಕುಮಾರ್ ಅವರು ಒತ್ತಾಯ ಮಾಡ್ತಾ ಇರೋದ್ರ ಹಿನ್ನೆಲೆಯಲ್ಲಿ ಈ ಮಾತು ಹೇಳ್ತಾ ಇದ್ದಾರೆ ಹೊರತು ಅವರು ಈ ಪಕ್ಷ ಅಧಿಕಾರಕ್ಕೆ ಬಂದಾಗಿನಿಂದಲೂ ಕೂಡ ಹೌದು ನೀವು ದಲಿತರನ್ನ ಮಾಡಿ ಅಂತ ಫೈಟೇ ಮಾಡಿಲ್ಲ. ಸೊ ದಿಸ್ ಇಸ್ ಪ್ಯೂರ್ಲಿ ಪಾಲಿಟಿಕ್ಸ್. ದಲಿತರು ವೋಟ್ ಕೊಟ್ಟಿದ್ದಾರೆ, ಬೇರೆಯವ್ರು ಯಾಕೆ ಸಿಎಂ ಆಗಬೇಕು, ಬೇರೆಯವ್ರು ಆಗ್ತಾರೆ ಅನ್ನೋ ಕಾರಣಕ್ಕೆ ದಲಿತರಾಗಬೇಕು ಅನ್ನೋದು ಇದು ಲಾಜಿಕ್ ಅಲ್ಲ. ಬೇರೆಯವ್ರು ಆಗಲಿ ಬಿಡಲಿ, ದಲಿತರು ವೋಟ್ ಕೊಟ್ಟಿದ್ದಾರೆ, ದಲಿತರು ಕಾಂಗ್ರೆಸ್ ಪಕ್ಷದ ಜೊತೆಗೆ ಇದ್ದಾರೆ ಅನ್ನೋದಾದರೆ ದಲಿತರನ್ನ ಮುಖ್ಯಮಂತ್ರಿ ಮಾಡಬೇಕು. ಅದು ಡಿ.ಕೆ. ಶಿವಕುಮಾರ್ ಆಗ್ತಾರೆ ಅನ್ನೋ ಕಾರಣಕ್ಕಾಗಬಾರ್ದು, ಅಧಿಕಾರಯುತವಾಗಿ ಆಗಬೇಕು. ಅದನ್ನು ಮಹದೇವಪ್ಪ ಅವರು ಅರ್ಥ ಮಾಡ್ಕೋಬೇಕು. ದಲಿತ ಸಿಎಂ ಕೂಗು ಹೈಕಮಾಂಡ್ ನಾಯಕರಿಗೂ ಗೊತ್ತಿದೆ. ಬೆನ್ನೆಲುಬಾಗಿರೋ ದಲಿತರನ್ನ ಕಳ್ಕೊಂಡ್ರೆ ಪಕ್ಷ ಬಲವಾಗಿರೋಕ್ಕೆ ಸಾಧ್ಯ ಇಲ್ಲ. ಮುಂದೆ ಎಲ್ಲರೂ ಸೇರಿ ದಲಿತರನ್ನ ಸಿಎಂ ಮಾಡ್ತಾರೆ ಎಂದಿದ್ರು ಮಹದೇವಪ್ಪನವರು. ಈ ಮಹದೇವಪ್ಪನವರ ಹೇಳಿಕೆಗೆ ಈಗ ಉಪಮುಖ್ಯಮಂತ್ರಿಗಳಾದಂಥ ಡಿ.ಕೆ. ಶಿವಕುಮಾರ್ ಅವರು ಅಯ್ಯೋ ಮಹದೇವಪ್ಪ ಅವರು ನ್ಯಾಷನಲ್ ಲೀಡರು, ಅವ್ರಿಗೆ ಇಲ್ಲಿಂದಲೇ ದೊಡ್ಡ ನಮಸ್ಕಾರ ಅಂತಂದರು. ಬನ್ನಿ ಅವ್ರು ಏನು ಹೇಳಿದ್ರು ಕೇಳೋಣ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇದ್ದಾರೆ,
ಕೂಗು ಇನ್ನೂ ಮುಟ್ಟಿಲ್ಲ. ಸಿದ್ದರಾಮಯ್ಯವರು ಅಧಿಕಾರದಲ್ಲಿ ಮುಖ್ಯಮಂತ್ರಿ ಇರೋದ್ರಿಂದ ಮುಂದೆ ದಲಿತ ಮುಖ್ಯಮಂತ್ರಿ ಆಗಬಾರ್ದು ಅಂತ ಹೇಳಲ್ಲ, ಆಗಬೇಕು ಅಂತ ರಾಜ್ಯದಲ್ಲಿ. ಅದಕ್ಕೆ ಅವಕಾಶಗಳು ಸನ್ನಿವೇಶ ಬರಬೇಕು. ಕಾಂಗ್ರೆಸ್ ಹೈಕಮಾಂಡ್ನಿಂದ ಹಿಡಿದು ಸಿದ್ದರಾಮಯ್ಯರಿಂದ ಹಿಡಿದು ಎಲ್ಲರೂ ಸೇರಿ ಸೂಕ್ತವಾದಂಥ ದಲಿತ ನಾಯಕರನ್ನ ಒಂದು ದಿನ ರಾಜ್ಯದ ಮುಖ್ಯಮಂತ್ರಿಯಾಗಿ ಕೂರಿಸಬೇಕು. ಅದು ಎಲ್ಲರ ಆಸೆ. ಮತ್ತು ದಲಿತರು ಗಣನೀಯ ಪ್ರಮಾಣದಲ್ಲಿ ಕರ್ನಾಟಕದಲ್ಲಿ ಸದಾ ಅವರು ಕಾಂಗ್ರೆಸ್ಗೆ ಬೆನ್ನೆಲುಬಾಗಿ ನಿಂತಿದ್ದಾರೆ. ದಲಿತರು ವೋಟ್ ಕೊಟ್ಟು ಅವ್ರ ನಾಯಕರು ಸುಮ್ಮನೆ ಇದ್ದು ಬೇರೆಯವರು ಮುಖ್ಯಮಂತ್ರಿ ಆಗಬೇಕು ಅನ್ನೋದು ಚರ್ಚೆಗಳು ನಡೆಯುವಾಗ ದಲಿತರು ಒಂದ್ಸಾರಿ ಮುಖ್ಯಮಂತ್ರಿ ಆಗಬೇಕು. ಅದು ಹೈಕಮಾಂಡ್ನ ಅದು ಗಮನದಲ್ಲಿ ಇಟ್ಕೊಂಡಿದೆ. ಮುಖ್ಯಮಂತ್ರಿಗಳು ಅವರು ಇದ್ದಾರೆ, ಸಿದ್ದರಾಮಯ್ಯ ಇನ್ನು ತನಕ ಅವರೇ ಮುಖ್ಯಮಂತ್ರಿ. ನಂತರ ದಿನಗಳಲ್ಲಿ ಎಲ್ಲರೂ ಸೇರಿ ದಲಿತರನ್ನ ಮುಖ್ಯಮಂತ್ರಿ ಮಾಡಬೇಕು. ಅದು ಬದಲಾಗಬಾರ್ದು, ಮುಜುಗರಾಗಬಾರ್ದು. ಮುಂದಿನ ಅವಧಿಗೆ ದಲಿತ ಸಿಎಂ ಕೂಗು ಅದು ಈ ಕೂಗೆಲ್ಲ ಹೈಕಮಾಂಡ್ ಗೊತ್ತಿದೆ, ನಾಯಕರುಗಳಿಗೂ ಗೊತ್ತಿದೆ. ದಲಿತರನ್ನೇ ಕಾಂಗ್ರೆಸ್ಸಿನ ಬೆನ್ನೆಲುಬು ಅನ್ನೋದು ಗೊತ್ತಿದೆ. ಕಾಂಗ್ರೆಸ್ಸಿನ ಬೆನ್ನೆಲುಬು ಕಳ್ಕೊಂಡು ಪಕ್ಷ ಬಲವಾಗಿರಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ಅವರು ನಮ್ಮ ನ್ಯಾಷನಲ್ ಲೀಡ್ರು, ಅವರು ನಮ್ಮ ಲಾಸ್ಟ್ ಲೀಡ್ರು, ಇಲ್ಲಿಂದನೇ ಅವ್ರಿಗೆ ನಮಸ್ಕಾರ. ಅವರು ನಮ್ಮ ನ್ಯಾಷನಲ್ ಲೀಡ್ರು, ಅವರು ನಮ್ಮ ಲಾಸ್ಟ್ ಲೀಡ್ರು, ಇಲ್ಲಿಂದನೇ ಅವ್ರಿಗೆ ನಮಸ್ಕಾರ. ಅವರು ನಮ್ಮ ನ್ಯಾಷನಲ್ ಲೀಡ್ರು, ಅವರು ನಮ್ಮ ಲಾಸ್ಟ್ ಲೀಡ್ರು, ಇಲ್ಲಿಂದನೇ ಅವ್ರಿಗೆ ನಮಸ್ಕಾರ. ಏನದರ ಅರ್ಥ? ಅವ್ರು ನಮ್ಮ ನ್ಯಾಷನಲ್ ಲೀಡ್ರು, ಅವ್ರಿಗೆ ಇಲ್ಲಿಂದನೇ ನಾನು ನಮಸ್ಕಾರ ಅಂತ ಕೈ ಮುಗಿಲಿಲ್ಲ, ತಲೆನೇ ಬಾಗಿಸ್ಬಿಟ್ರು, ಶುರವಾಗಿ ನಮಸ್ಕಾರ. ಸೊ ಇದೇನಿದು ವ್ಯಂಗ್ಯನ, ಕೋಪನ, ಸಿಡುಕ? ಮಹದೇವಪ್ಪನವರ ದಾಟಿ ಬದಲಾಗಿರೋದಕ್ಕೆ ಡಿ ಕೆ ಶಿವಕುಮಾರ್ ಅವರು ಬೇಸರ ಆಗಿದ್ದಾರಾ? ಮಹದೇವಪ್ಪನವರು ದಿನಕ್ಕೊಂದು ಹೇಳಿಕೆಗಳನ್ನು ಕೊಡ್ತಾ ಇರೋದು ನೋಡಿ ಅಪ್ಸೆಟ್ ಆಗಿದ್ದಾರಾ ಡಿ ಕೆ ಶಿವಕುಮಾರ್ ಅವರು? ಅವ್ರು ನಮ್ಮ ರಾಷ್ಟ್ರೀಯ ನಾಯಕರು ಅಂತ ಹೇಳೋದ್ರ ಹಿಂದಿನ ವಿಚಾರ ಏನು? ರಾಷ್ಟ್ರೀಯ ನಾಯಕರಾದರೆ ಅವರು ರಾಜ್ಯದಲ್ಲಿ ಮಂತ್ರಿಗಳಾಗಿರಬೇಕು, ಅವರು ಅಲ್ಲಿ ದೆಹಲಿಯಲ್ಲಿ ಇರಬೇಕು. ಮಹದೇವಪ್ಪನವರೇ ಹೇಳೋ ಲಾಜಿಕ್ ಪ್ರಕಾರ ಬಾಲ ನಾಯಿನ ಅಲ್ಲಾಡ್ಸೋಕ್ಕಾಗಲ್ಲ, ಹೈಕಮಾಂಡ್ನ ರಾಜ್ಯ ನಾಯಕರು ಅಲ್ಲಾಡ್ಸೋಕ್ಕಾಗಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ಮಹದೇವಪ್ಪ ಅವರು ಕೂಡ ಒಬ್ಬ ರಾಜ್ಯ ನಾಯಕರು ಅಂತ. ಹಾಗಾಗಿನೇ ಡಿ ಕೆ ಶಿವಕುಮಾರ್ ಅವರು ಅವ್ರನ್ನ ಈಗ ದಲಿತ ಸಿ ಎಂ ಆಗಬೇಕು ಅಂತ ಹೇಳ್ತಾ ಇರೋದ್ರಿಂದ, ಮೊನ್ನೆ ಇವರೇ ಹೇಳಿದ್ರಲ್ಲ ಆ ಥರ ಎಲ್ಲ ಮಾತಾಡಬಾರ್ದು, ಹೈಕಮಾಂಡ್ ನಿರ್ಧಾರ ತಗೊಳುತ್ತೆ ಅಂತ. ಸೊ ಇವತ್ತು ಮಹದೇವಪ್ಪನವರು ಅದನ್ನೇ ಮಾತಾಡಿರೋದ್ರಿಂದ ಅವರು ಹೈಕಮಾಂಡ್ ಇರ್ಬೋದು ಅಂತ ಡಿ ಕೆ ಶಿವಕುಮಾರ್ ಅವರು ನಮ್ಮ ರಾಷ್ಟ್ರೀಯ ನಾಯಕರು, ಅವ್ರಿಗೆ ದೊಡ್ಡ ನಮಸ್ಕಾರ ಇಲ್ಲಿಂದಲೇ ಅಂತ ಹೇಳಿರೋದು ನೋಡಿದರೆ ಏನೋ ಸರಿ ಇಲ್ಲ. ಇವರಿಬ್ಬರ ಮಧ್ಯೆ ಒಂದೇ ಪಕ್ಷದಲ್ಲಿದ್ದಾರೆ, ಇಬ್ಬರು ಹಿರಿಯ ನಾಯಕರಿದ್ದಾರೆ. ಆ ಥರದ ಬೇಸರಗಳಿದ್ದರೆ ಕುಳಿತು ಮಾತಾಡ್ಬೋದು. KPCC ಅಧ್ಯಕ್ಷರಿದ್ದಾರೆ, ಸಮನ್ ಮಾಡ್ಬೋದು ಅವರನ್ನು, ಬನ್ನಿ ಮಹದೇವಪ್ಪನವರೇ ಮಾತಾಡೋಣ ಅಂತ. ಯಾಕಂದರೆ ಅಧ್ಯಕ್ಷರವರು. ಸೊ ಅದ್ಯಾವುದೂ ಆಗ್ತಾ ಇಲ್ಲ. ಅವರು ಅಲ್ಲಿಂದಲೇ ನಮಸ್ಕಾರ ಯಾಕೆ ಹಾಕ್ತಾ ಇದ್ದಾರೋ ಗೊತ್ತಿಲ್ಲ. ಅವ್ರದ್ದೇ ಪಕ್ಷದಲ್ಲಿ ಇರುವಂಥ ಒಬ್ಬ ನಾಯಕ. ಬಿಡಿ, DCM ಬದಿಗಿಟ್ಟು ಯೋಚನೆ ಮಾಡೋದಾದರೂ ಅವರು ಒಬ್ಬ ಪಕ್ಷದ ಅಧ್ಯಕ್ಷರು. ಅವರು ಇಲ್ಲಿಂದನೇ ಯಾಕೆ ನಮಸ್ಕಾರ ಮಾಡಬೇಕು? ಕಚೇರಿಗೆ ಕರೆದು ಮಾತಾಡ್ಬೋದಲ್ಲ, ಗೊತ್ತಿಲ್ಲ. ಬಟ್ ಸಿಕ್ಕಾಪಟ್ಟೆ ಡೆವಲಪ್ಮೆಂಟ್ಸ್ ಕಾಂಗ್ರೆಸ್ಸಲ್ಲಿ ನಡೀತಾ ಇದೆ. ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿಯಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.